ಧರ್ಮ ಸಂಪದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ. ನಮಸ್ಕಾರ. ಸನಾತನ ಧರ್ಮದ ಅತ್ಯಂತ ಪ್ರಸಿದ್ಧ ಮಹಾಪರ್ವ ಮತ್ತು ಧಾರ್ಮಿಕ ಮೇಳವಾದ ಕುಂಭವು ಪ್ರಪಂಚದಾದ್ಯಂತ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಆದರೆ ಅದರ ಬಗ್ಗೆ ಮನಸ್ಸಿನಲ್ಲಿ ಹಲವು ರೀತಿಯ ಕುತೂಹಲಗಳಿವೆ. ಕೆಲವೊಮ್ಮೆ ಅದು ಹೇಗೆ ಪ್ರಾರಂಭವಾಯಿತು, ಕೆಲವೊಮ್ಮೆ ಅದರೊಂದಿಗೆ ಸಂಬಂಧಿಸಿದ ಧಾರ್ಮಿಕ ನಂಬಿಕೆಗಳೇನು, ಕುಂಭ ಮಹಾಪರ್ವವನ್ನು ಯಾಕೆ ಆಚರಿಸಬೇಕು, ಹೀಗೆ ನಾನಾ ಪ್ರಶ್ನೆಗಳು, ಗೊಂದಲಗಳು ನಮ್ಮ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ. ಹಲವು ವಿಧಗಳ ಕುಂಭವಿದ್ದು ಅವುಗಳನ್ನೇಕೆ ಬೇರೆ ಬೇರೆ ವರ್ಷಗಳಲ್ಲಿ ಆಯೋಜಿಸಲಾಗುತ್ತದೆ ಎನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿಯೂ ಉದ್ಭವಿಸಿರಬಹುದು. ಈ ಎಲ್ಲಾ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಹುಡುಕುತ್ತಿದ್ದರೆ ಇಲ್ಲಿದೆ ನೋಡಿ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ. ಪುರಾಣಗಳ ಪ್ರಕಾರ ಕುಂಭಮೇಳವು ಒಂದು ಪ್ರಮುಖ ಮತ್ತು ಧಾರ್ಮಿಕ ಹಬ್ಬವಾಗಿದ್ದು ಇದನ್ನು 12 ವರ್ಷಗಳ ಅವಧಿಯಲ್ಲಿ 4 ಬಾರಿ ಆಚರಿಸಲಾಗುತ್ತದೆ. ಹಬ್ಬದ ಸ್ಥಳವು ಪವಿತ್ರ ನದಿಗಳ ದಡದಲ್ಲಿರುವ 4 ಯಾತ್ರಾ ಸ್ಥಳಗಳ ನಡುವೆ ತಿರುಗುತ್ತಿರುತ್ತದೆ. ಈ ಸ್ಥಳಗಳು ಉತ್ತರಾಖಂಡದ ಗಂಗಾ ನದಿಯ ಹರಿದ್ವಾರ, ಮಧ್ಯಪ್ರದೇಶದ ಶಿಪ್ರಾ ನದಿಯ ಉಜ್ಜಯಿನಿ, ಮಹಾರಾಷ್ಟ್ರದ ಗೋದಾವರಿ ನದಿಯ ನಾಸಿಕ್ ಮತ್ತು ಉತ್ತರ ಪ್ರದೇಶದ ಗಂಗಾ, ಯಮುನಾ ಮತ್ತು ಸರಸ್ವತಿ 3 ನದಿಗಳ ಸಂಗಮದಲ್ಲಿರುವ ಪ್ರಯಾಗ್ರಾಜ. ಈ ಬಾರಿ ಮಹಾಕುಂಭಮೇಳವು 2025 ರಲ್ಲಿ ಪ್ರಯಾಗರಾಜ್ನಲ್ಲಿ ನಡೆಯಲಿದೆ. ಇದು ಜನವರಿ 13, 2025 ರಿಂದ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ 26, 2025 ರಂದು ಕೊನೆಗೊಳ್ಳುತ್ತದೆ. ಕುಂಭಮೇಳದ ಇತಿಹಾಸ. ಕುಂಭಮೇಳವು ಕುಂಭ ಮತ್ತು ಮೇಳ ಎಂಬ 2 ಪದಗಳಿಂದ ಕೂಡಿದೆ. ಅಮರತ್ವದ ಅಮೃತ ಪಾತ್ರೆಯಿಂದ ಕುಂಭ ಎಂಬ ಹೆಸರು ಬಂದಿದೆ. ಮೇಳ, ನಮಗೆಲ್ಲರಿಗೂ ತಿಳಿದಿರುವಂತೆ, ಸಂಸ್ಕೃತ ಪದವು ಸಂಗ್ರಹಿಸುವುದು ಅಥವಾ ಭೇಟಿ ಮಾಡುವುದು ಎಂದರ್ಥ. ಕುಂಭಮೇಳದ ಆಚರಣೆಯ ಹಿಂದೆ ಒಂದು ದಂತಕಥೆ ಇದೆ. ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಅಮರತ್ವದ ಅಮೃತವನ್ನು ಪಡೆಯುವ ದಿನಗಳಿಗೆ ಸಂಬಂಧಿಸಿದೆ. ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಕಾರ್ಯವನ್ನು ಪೂರ್ಣಗೊಳಿಸಲು ಒಪ್ಪಿಕೊಂಡರು ಮತ್ತು ಅನೈತಿಕತೆಯ ಅಮೃತವನ್ನು ಅರ್ಧದಷ್ಟು ಹಂಚಿಕೊಳ್ಳಲು ನಿರ್ಧರಿಸಿದರು. ನಂತರ ದೇವತೆಗಳು ಮತ್ತು ರಾಕ್ಷಸರು ಬ್ರಹ್ಮಾಂಡದ ಆಕಾಶ ಪ್ರದೇಶದಲ್ಲಿ ಇರುವ ಕ್ಷೀರಸಾಗರದ ತೀರದಲ್ಲಿ ಒಟ್ಟುಗೂಡಿದರು. ಕ್ಷೀರಸಾಗರದ ಮಂಥನ ವರ್ಷಗಳ ನಂತರ ಅನೇಕ ಅಡೆತಡೆಗಳನ್ನು ದಾಟಿದ ನಂತರ ಧನ್ವಂತರಿ ತನ್ನ ಕೈಯಲ್ಲಿ ಅಮರತ್ವದ ಅಮೃತದೊಂದಿಗೆ ಕಾಣಿಸಿಕೊಂಡರು. ಬೃಹಸ್ಪತಿ, ಸೂರ್ಯ, ಶನಿ ಮತ್ತು ಚಂದ್ರ ಎಂಬ 4 ದೇವರುಗಳಿಗೆ ಅದರ ಸುರಕ್ಷತೆಯನ್ನು ಒಪ್ಪಿಸಿದರು. ಅದರ ನಂತರ ರಾಕ್ಷಸರು ಅನೇಕ ದಿನಗಳವರೆಗೆ ದೇವತೆಗಳನ್ನು ಬೆನ್ನಟ್ಟಿದರು. ಈ ಸಮಯದಲ್ಲಿ ಕುಂಭದ ಹನಿಗಳು ಪ್ರಯಾಗರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ 4 ಸ್ಥಳಗಳಲ್ಲಿ ಬಿದ್ದವು. ಅಂದಿನಿಂದ ಈ 4 ಸ್ಥಳಗಳು ಅತೀಂದ್ರಿಯ ಶಕ್ತಿಯನ್ನು ಪಡೆದುಕೊಂಡಿವೆ ಎಂದು ನಂಬಲಾಗಿದೆ. ಕುಂಭಕ್ಕಾಗಿ ಅಂದರೆ ದೇವರು ಮತ್ತು ರಾಕ್ಷಸರ ನಡುವಿನ ಹೋರಾಟವು 12 ದೈವಿಕ ದಿನಗಳವರೆಗೆ ಮುಂದುವರೆಯಿತು. ಇದು ಮಾನವರಿಗೆ 12 ವರ್ಷಗಳಷ್ಟು ದೀರ್ಘವಾಗಿರುತ್ತದೆ ಎಂದು ಪರಿಗಣಿಸಲಾಗಿದೆ. ಅದಕ್ಕಾಗಿಯೇ ಕುಂಭಮೇಳವನ್ನು 12 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ಮತ್ತು ಮೇಲೆ ತಿಳಿಸಿದ ಪವಿತ್ರ ಸ್ಥಳಗಳು ಅಥವಾ ಪವಿತ್ರ ಸ್ಥಳಗಳಲ್ಲಿ ಸಭೆ ನಡೆಯುತ್ತದೆ. ಈ ಅವಧಿಯಲ್ಲಿ ನದಿಗಳು ಅಮೃತವಾಗಿ ಮಾರ್ಪಟ್ಟವು ಎಂದು ಹೇಳಲಾಗುತ್ತದೆ ಮತ್ತು ಆದ್ದರಿಂದ ಪ್ರಪಂಚದಾದ್ಯಂತದ ಹಲವಾರು ಯಾತ್ರಿಕರು ಕುಂಭಮೇಳಕ್ಕೆ ಭೇಟಿ ನೀಡುತ್ತಾರೆ ಶುದ್ಧತೆ ಮತ್ತು ಅಮರತ್ವದ ಸಾರದಲ್ಲಿ ಸ್ನಾನ ಮಾಡಲು. ಕುಂಭಮೇಳಗಳ ವಿಧಗಳು. ಮಹಾಕುಂಭಮೇಳ. ಇದು ಪ್ರಯಾಗರಾಜ್ನಲ್ಲಿ ಮಾತ್ರ ನಡೆಯುತ್ತದೆ. ಇದು ಪ್ರತಿ 144 ವರ್ಷಗಳಿಗೊಮ್ಮೆ ಅಥವಾ 12 ಸಂಪೂರ್ಣ ಕುಂಭಮೇಳದ ನಂತರ ಬರುತ್ತದೆ. ಪೂರ್ಣ ಕುಂಭಮೇಳ. ಇದು ಪ್ರತಿ 12 ವರ್ಷಗಳಿಗೊಮ್ಮೆ ಬರುತ್ತದೆ. ಮುಖ್ಯವಾಗಿ ಭಾರತದ 4 ಕುಂಭಮೇಳ ಸ್ಥಳಗಳಲ್ಲಿ ಎಂದರೆ ಪ್ರಯಾಗರಾಜ್, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿ ನಡೆಯುತ್ತದೆ. ಇದು ಪ್ರತಿ 12 ವರ್ಷಗಳಿಗೊಮ್ಮೆ ಈ 4 ಸ್ಥಳಗಳಲ್ಲಿ ತಿರುಗುತ್ತದೆ. ಅರ್ಧ ಕುಂಭಮೇಳ. ಇದರರ್ಥ ಭಾರತದಲ್ಲಿ ಪ್ರತಿ 6 ವರ್ಷಗಳಿಗೊಮ್ಮೆ ನಡೆಯುವ ಅರ್ಧ ಕುಂಭಮೇಳವನ್ನು ಕೇವಲ 2 ಸ್ಥಳಗಳಲ್ಲಿ ಅಂದರೆ ಹರಿದ್ವಾರ ಮತ್ತು ಪ್ರಯಾಗರಾಜ್ನಲ್ಲಿ ನಡೆಸಲಾಗುತ್ತದೆ. ಕುಂಭಮೇಳ 4 ವಿವಿಧ ಸ್ಥಳಗಳಲ್ಲಿ ನಡೆಯುತ್ತದೆ ಮತ್ತು ಇದನ್ನು ರಾಜ್ಯ ಸರ್ಕಾರಗಳು ಆಯೋಜಿಸುತ್ತವೆ. ಲಕ್ಷಾಂತರ ಜನರು ಆಧ್ಯಾತ್ಮಿಕ ಉತ್ಸಾಹದಿಂದ ಭಾಗವಹಿಸುತ್ತಾರೆ. ಮಾಘ ಕುಂಭಮೇಳ. ಇದನ್ನು ಚಿಕ್ಕ ಕುಂಭಮೇಳ ಎಂದು ಕರೆಯುತ್ತಾರೆ. ಇದನ್ನು ವಾರ್ಷಿಕವಾಗಿ ಮತ್ತು ಪ್ರಯಾಗರಾಜ್ನಲ್ಲಿ ಮಾತ್ರ ನಡೆಸಲಾಗುತ್ತದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದಲ್ಲಿ ಇದನ್ನು ಆಯೋಜಿಸಲಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪ್ರತಿ 144 ವರ್ಷಗಳಿಗೊಮ್ಮೆ ಪ್ರಯಾಗರಾಜ್ನಲ್ಲಿ ಮಹಾಕುಂಭವನ್ನು ಆಯೋಜಿಸಲಾಗುತ್ತದೆ. 144 ಹೇಗೆ? 12 ರಿಂದ 12 ಅನ್ನು ಗುಣಿಸಿದಾಗ 144 ಆಗುತ್ತದೆ. ವಾಸ್ತವವಾಗಿ ಕುಂಭ ಕೂಡ 12. ಅದರಲ್ಲಿ 4 ಭೂಮಿಯಲ್ಲಿವೆ, ಉಳಿದ 8 ಸ್ವರ್ಗದಲ್ಲಿವೆ ಎನ್ನುವ ನಂಬಿಕೆಯಿದೆ. ಆದ್ದರಿಂದ ಪ್ರತಿ 144 ವರ್ಷಗಳಿಗೊಮ್ಮೆ ಮಹಾಕುಂಭವನ್ನು ಪ್ರಯಾಗರಾಜ್ನಲ್ಲಿ ಆಯೋಜಿಸಲಾಗುತ್ತದೆ. ಮಹಾಕುಂಭದ ಮಹತ್ವವನ್ನು ಇತರ ಕುಂಭಗಳಿಗಿಂತ ಹೆಚ್ಚು ಎಂದು ಪರಿಗಣಿಸಲಾಗುತ್ತದೆ.
2013ನೇ ವರ್ಷದಲ್ಲಿ ಕುಂಭವು 144 ವರ್ಷವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿರುವುದರಿಂದ ಪ್ರಯಾಗರಾಜ್ನಲ್ಲಿ ಕುಂಭಮೇಳವನ್ನು ಆಯೋಜಿಸಲಾಗಿತ್ತು. ಕುಂಭ ಗ್ರಹಗಳ ಗೋಚರ ಮತ್ತು ಸ್ಥಾನದೊಂದಿಗೆ ಸಂಬಂಧವನ್ನು ಹೊಂದಿದೆ. ಕುಂಭ ರಾಶಿಗೆ ಗುರು ಪ್ರವೇಶ ಮಾಡಿದಾಗ ಮತ್ತು ಮೇಷ ರಾಶಿಗೆ ಸೂರ್ಯನು ಪ್ರವೇಶ ಮಾಡಿದಾಗ ಕುಂಭ ಹಬ್ಬವನ್ನು ಹರಿದ್ವಾರದಲ್ಲಿ ಆಚರಿಸಲಾಗುತ್ತದೆ. ಅರ್ಧ ಕುಂಭವನ್ನು ಹರಿದ್ವಾರ ಮತ್ತು ಪ್ರಯಾಗ್ನಲ್ಲಿ 2 ಕುಂಭ ಹಬ್ಬಗಳ ನಡುವೆ 6 ವರ್ಷಗಳ ಮಧ್ಯಂತರದಲ್ಲಿ ಆಯೋಜಿಸಲಾಗುತ್ತದೆ. ಅದೇ ಸಮಯದಲ್ಲಿ ಮೇಷ ರಾಶಿಯಲ್ಲಿ ಗುರು ಮತ್ತು ಸೂರ್ಯ ಪ್ರವೇಶಿಸಿದಾಗ ಹಾಗೂ ಮಕರ ರಾಶಿಗೆ ಚಂದ್ರನು ಪ್ರವೇಶಿಸಿದಾಗ ಅಮಾವಾಸ್ಯೆ ದಿನದಂದು ಕುಂಭ ಹಬ್ಬವನ್ನು ಪ್ರಯಾಗ್ನಲ್ಲಿ ನಡೆಸಲಾಗುತ್ತದೆ. ಮತ್ತೊಂದು ಲೆಕ್ಕಾಚಾರದ ಪ್ರಕಾರ ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮತ್ತು ಗುರು ವೃಷಭ ರಾಶಿಯನ್ನು ಪ್ರವೇಶಿಸಿದಾಗ ಕುಂಭ ಹಬ್ಬವನ್ನು ಪ್ರಯಾಗ್ನಲ್ಲಿ ಆಯೋಜಿಸಲಾಗುತ್ತದೆ. ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿ ಕುಂಭ, ಸಿಂಹ ರಾಶಿ ಚಿಹ್ನೆಯಲ್ಲಿ ಗುರು ಪ್ರವೇಶಿಸಿದಾಗ ಗೋದಾವರಿ ತೀರದಲ್ಲಿರುವ ನಾಸಿಕ್ನಲ್ಲಿ ಕುಂಭ ಹಬ್ಬ ನಡೆಯುತ್ತದೆ. ಅಮಾವಾಸ್ಯೆಯಲ್ಲಿ ಗುರು, ಸೂರ್ಯ ಮತ್ತು ಚಂದ್ರರು ಕಟಕ ರಾಶಿ ಚಿಹ್ನೆಯನ್ನು ಪ್ರವೇಶಿಸಿದ ನಂತರವೂ ಗೋದಾವರಿ, ಕರಾವಳಿಯಲ್ಲಿ ಕುಂಭ ಹಬ್ಬವನ್ನು ನಡೆಸಲಾಗುತ್ತದೆ. ಮತ್ತೊಂದೆಡೆ ಸಿಂಹ ರಾಶಿಯಲ್ಲಿ ಸೂರ್ಯ ಮತ್ತು ಮೇಷ ರಾಶಿಯಲ್ಲಿ ಗುರು ಪ್ರವೇಶಿಸಿದಾಗ ಈ ಹಬ್ಬವು ಉಜ್ಜಯಿನಿಯಲ್ಲಿ ನಡೆಯುತ್ತದೆ. ಇದಲ್ಲದೆ ಕಾರ್ತಿಕ ಅಮಾವಾಸ್ಯೆಯ ದಿನದಂದು ಸೂರ್ಯ, ಗುರು ಮತ್ತು ಚಂದ್ರರು ಒಟ್ಟಾಗಿ ತುಲಾ ರಾಶಿಯನ್ನು ಪ್ರವೇಶಿಸಿದಾಗ ಮೋಕ್ಷದಾಯಕ ಕುಂಭವನ್ನು ಉಜ್ಜಯಿನಿಯಲ್ಲಿ ಆಯೋಜಿಸಲಾಗುತ್ತದೆ. ಕುಂಭಮೇಳದ ಬಗ್ಗೆ ಕೆಲವು ಕುತೂಹಲಕಾರಿ ಸಂಗತಿಗಳು. ಕುಂಭಮೇಳವು ವಿಶ್ವದ ಅತಿದೊಡ್ಡ ಧಾರ್ಮಿಕ ಕೂಟವಾಗಿದೆ. ಇದನ್ನು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಯಾತ್ರಾರ್ಥಿಗಳ ಸಭೆ ಎಂದು ಕರೆಯಲಾಗುತ್ತದೆ. ಕುಂಭಮೇಳದ ಮೊದಲ ಲಿಖಿತ ಪುರಾವೆಯನ್ನು ಭಗವತ್ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಕುಂಭಮೇಳದ ಮತ್ತೊಂದು ಲಿಖಿತ ಪುರಾವೆಯನ್ನು ಹರ್ಷವರ್ಧನನ ಆಳ್ವಿಕೆಯ ಸಮಯದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಪ್ರವಾಸಿ ಹಸುವಾನ್ ಸಾಂಗ್ ಕೃತಿಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಸಮುದ್ರ ಮಂಥನದ ಬಗ್ಗೆ ಭಾಗವತ ಪುರಾಣ, ವಿಷ್ಣು ಪುರಾಣ, ಮಹಾಭಾರತ ಮತ್ತು ರಾಮಾಯಣದಲ್ಲೂ ಉಲ್ಲೇಖಿಸಲಾಗಿದೆ. 4 ನಗರಗಳ ಪೈಕಿ ಪ್ರಯಾಗ್ರಾಜ್, ನಾಸಿಕ್, ಹರಿದ್ವಾರ ಮತ್ತು ಉಜ್ಜಯಿನಿ, ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕುಂಭಮೇಳವು ಎಲ್ಲಕ್ಕಿಂತ ಹಳೆಯದು. ಕುಂಭಮೇಳದಲ್ಲಿ ಸ್ನಾನದ ಜೊತೆಗೆ ಇತರ ಚಟುವಟಿಕೆಗಳು ಪ್ರವಚನ, ಕೀರ್ತನೆ ಮತ್ತು ಮಹಾಪ್ರಸಾದಗಳು ನಡೆಯುತ್ತವೆ. ನಿಸ್ಸಂದೇಹವಾಗಿ ಕುಂಭಮೇಳವು ಅನೇಕ ಜನರಿಗೆ ಉದ್ಯೋಗವನ್ನು ನೀಡುವ ಗಳಿಕೆಯ ಪ್ರಮುಖ ತಾತ್ಕಾಲಿಕ ಮೂಲವಾಗಿದೆ. ಕುಂಭಮೇಳದಲ್ಲಿ ಕುಂಭದ ಪವಿತ್ರ ಸ್ನಾನ ಎಂದು ಕರೆಯಲ್ಪಡುವ ಸಂತರು ಮೊದಲ ಸ್ನಾನವನ್ನು ನಡೆಸುತ್ತಾರೆ ಮತ್ತು ಇದು 3 ಗಂಟೆಗೆ ಪ್ರಾರಂಭವಾಗುತ್ತದೆ. ಸಂತನ ಸಾಮಾನ್ಯ ಜನರು ರಾಜ ಸ್ನಾನದ ನಂತರ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಅನುಮತಿ ಪಡೆಯುತ್ತಾರೆ. ಪುರಾಣಗಳ ಪ್ರಕಾರ ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವವರು ಶಾಶ್ವತವಾಗಿ ಧನ್ಯರು ಎಂದು ನಂಬಲಾಗಿದೆ. ಅಷ್ಟೇ ಅಲ್ಲ, ಪಾಪವನ್ನು ತೊಳೆದು ಮೋಕ್ಷದ ಹಾದಿಯತ್ತ ಕೊಂಡೊಯ್ಯುತ್ತದೆ. ಕುಂಭಮೇಳದ 4 ಸ್ಥಳಗಳು ಅಥವಾ ಸ್ಥಳಗಳು ಈ 4 ಸ್ಥಳಗಳಲ್ಲಿ ವಿಷ್ಣುವಿನಿಂದ ಕೈಬಿಡಲ್ಪಟ್ಟ ಅಮೃತ ಅಥವಾ ಅಮರ ಪಾನೀಯದಿಂದಾಗಿ. ವಿಶ್ವದ ಅತಿದೊಡ್ಡ ಕೂಟ ಕುಂಭಮೇಳವನ್ನು ಯುನೆಸ್ಕೋದ ಪ್ರತಿನಿಧಿ ಪಟ್ಟಿಯಲ್ಲಿ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಯಲ್ಲಿ ಸೇರಿಸಲಾಗಿದೆ. ಪವಿತ್ರ ನದಿಯಲ್ಲಿ ಅಮೃತವು ಬಿದ್ದಿದೆ ಎಂದು ಹೇಳಲಾಗುವ ದಿನಾಂಕಗಳಲ್ಲಿ ಕುಂಭಮೇಳ ನಡೆಯುತ್ತದೆ. ಪ್ರತಿ ವರ್ಷ ಗುರು, ಸೂರ್ಯ ಮತ್ತು ಚಂದ್ರನ ರಾಶಿಚಕ್ರದ ಸ್ಥಾನಗಳ ಸಂಯೋಜನೆಯ ಪ್ರಕಾರ ದಿನಾಂಕಗಳನ್ನು ಲೆಕ್ಕಹಾಕಲಾಗುತ್ತದೆ. ಈ ಎಲ್ಲ ಆಸಕ್ತಿದಾಯಕ ಅಂಶಗಳೊಂದಿಗೆ ಕುಂಭಮೇಳವನ್ನು ಆಚರಿಸಲಾಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.